ಶಾಲೆಗೋದ್ರು ದೇವಸ್ಥಾನಕ್ಕೋದ್ರು ಬಿಡಲ್ಲ ಬೀದಿ ನಾಯಿಗಳು. ಸೈಕಲ್ ಬೈಕ್ನಲ್ಲಿ ಹೋಗ್ತಿದ್ರು ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. ಶಿವಮೊಗ್ಗ ಪಾಲಿಕೆ ಕಮಿಷನರ್ಗೆ ಪತ್ರ ಬರೆದ ಬಾಲಕ. ಒಂದು ಕಡೆ ಸಮೀಕ್ಷೆ ಹೋದ ಶಿಕ್ಷಕರ ಮೇಲೆ ನಾಯಿ ಅಟ್ಯಾಕ್ ಮಾಡ್ತಾ ಇವೆ. ಇನ್ನೊಂದು ಕಡೆ ಶಾಲೆಗೋದ್ರು ದೇವಸ್ಥಾನಕ್ಕೋದ್ರು ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ ಜನರ ಮೇಲೆ. ಸೈಕಲ್ ಬೈಕ್ನಲ್ಲಿ ಹೋಗ್ತಿದ್ರು ಬೀದಿ ನಾಯಿಗಳ ಕಾಟ ಜೋರಾಗಿದೆ. ಹೀಗಾಗಿ ಶಿವಮೊಗ್ಗ ಪಾಲಿಕೆಗೆ ಕಮಿಷನರ್ಗೆ ಪತ್ರ ಬರೆದಿದ್ದಾನೆ ಪುಟ್ಟ ಬಾಲಕನೊಬ್ಬ. 9ನೇ ತರಗತಿ ಬಾಲಕನಿಂದ ಪಾಲಿಕೆ ಕಮಿಷನರ್ಗೆ ಪತ್ರ ಬರೆಯಲಾಗಿದ್ದು, ಕೋಟೆ ರಸ್ತೆಯ ಅಪ್ಪಾಜಿರಾವ್ ಕಾಂಪೌಂಡ್ ನಿವಾಸಿ ಬಾಲಕ ಅವೀಶ್ ಕೆ ಕೋಟೆ ರಸ್ತೆಯಲ್ಲಿ ಬೀದಿ ನಾಯಿ ಹಾವಳಿ ಹೆಚ್ಚಾಗಿದೆ ಅಂತ ಪತ್ರ ಬರೆದಿದ್ದಾನೆ ಕಮಿಷನರ್ಗೆ. ಖುದ್ದು ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡಲು ಹೋಗಿದ್ದಾನೆ ಅವೀಶ್ ಕೆ. ಪಾಲಿಕೆ ಆಯುಕ್ತರು ಇರದ ಕಾರಣಕ್ಕೆ ಟಪಾಲು ವಿಭಾಗಕ್ಕೆ ಪತ್ರ ನೀಡಿದ್ದು, ಬೀದಿ ನಾಯಿ ಹಾವಳಿಗೆ ಕಡಿವಾಣ ಹಾಕಿ ಎಂದು ಮನವಿ ಮಾಡಿಕೊಂಡಿದ್ದಾನೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಆವಿಷ್ನ. ನನ್ನ ಹೆಸರು ಆವಿಷ್ ಕೆ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಲೋಯಲ್ ಆಂಗ್ಲ ಪ್ರೌಢಶಾಲೆಯಲ್ಲಿ ಓದ್ತಿದ್ದೀನಿ. ಇಲ್ಲಿ ಒಂದು ಸಮಸ್ಯೆ ಆಗಿದೆ 7-8 ತಿಂಗಳಿಂದ. ಇಲ್ಲಿ ಬೀದಿ ನಾಯಿಗಳ ಸಮಸ್ಯೆ ತುಂಬ ಜೋರಾಗಿದೆ. ಹಾಗಾಗಿ ನನಗೆ ಒಂದು ದಿನ ಕಂಪ್ಲೇಂಟ್ ಕೊಡಬೇಕು ಅಂತ ಅನಿಸ್ತು. ನಾನು ಹಾಗೆ ಒಂದು ದಿನ ಸರಸ್ವತಿ ಪೂಜೆ ಮಾಡಿ ಮುಗಿಸ್ಕೊಂಡು ಬರುವಾಗ ಬುಕ್ಕು ಮತ್ತು ಪ್ರಸಾದ ಹಿಡ್ಕೊಂಬರ್ತಿದ್ದೆ. ಬುಕ್ಕು ಮತ್ತು ಪ್ರಸಾದ ಹಿಡ್ಕೊಂಬರೋಷ್ಟೊತ್ತಿಲಿ ಎಲ್ಲ ಬೀದಿ ನಾಯಿಗಳು ಸೇರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ವು. ಹಾಗೆ ನಾನು ತಕ್ಷಣ ಓಡೋಗಿ ಭಟ್ರ ಹತ್ರ ಓಡೋದೆ. ಆವಾಗ ಭಟ್ರಿದ್ದವರು ತಕ್ಷಣ ಮಹಾನಗರ ಪಾಲಿಕೆಗೆ ಕಾಲ್ ಮಾಡಿ ಹೇಳಿದರು. ಆದರೂ ಅವರು ಏನು ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಒಂದು ದಿನ ಇಲ್ಲಿ ಒಂದು ನಾಯಿ ಬಂದಿತ್ತು ನಮ್ಮ ಮನೆ ಮುಂದೆ. ಆವಾಗ ಆ ನಾಯಿಯನ್ನು ಎಲ್ಲ ಬೀದಿ ನಾಯಿಗಳು ಸೇರಿ ಅಟ್ಯಾಕ್ ಮಾಡಿ ಕಚ್ಚಿ ಸಾಯಿಸಿಬಿಟ್ಟಿದ್ವು. ಹಾಗೆ ಒಂದು ದಿನ ಅಲ್ಲಿ ಒಬ್ಬರು ಅಜ್ಜಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಕಚ್ಚಿಬಿಟ್ಟಿತ್ತು ನಾಯಿ. ಹಾಗಾಗಿ ನಾನು ದೂರು ಕೊಟ್ಟೆ. ನಾನು ಮಹಾನಗರ ಪಾಲಿಕೆಗೆ ಹೋಗಿ ಕಮಿಷನರನ್ನು ಮೀಟ್ ಮಾಡಬೇಕು ಅಂತ ಹೇಳಿದೆ. ಆದರೆ ಅವರು ಇಲ್ಲ ಅಂತ ಅಂದರು, ಟಪಾಲಲ್ಲಿ ಕೊಡು ಅಂತ ಅಂದರು. ಅದಕ್ಕೆ ನಾನು ಟಪಾಲಲ್ಲಿ ಕೊಟ್ಟು ಬಂದೆ. ಆಗಲೇ ತಕ್ಷಣ ನಾವು ನಾಯಿ ಹಿಡಿಯೋರನ್ನು ಕಳಿಸ್ತೀವಿ ಅಂತ ಅಂದರು. ಆದರೂ ಇನ್ನೂ ಏನೂ ಕ್ರಮ ಕೈಗೊಳ್ಳಿಲ್ಲ. 3 ಅಕ್ಟೋಬರಿಗೆ ಕೊಟ್ಟಿದ್ದು, ಈಗ 11 ಅಕ್ಟೋಬರ್. ಬೀದಿ ನಾಯಿಗಳು ತುಂಬ ಆಗಿಬಿಟ್ಟಿದೆ ಸರ್. ಮಕ್ಕಳಿಗಂತೂ ಹೊರಗೆ ಬರೋಕ್ಕೂ ಆಗಲ್ಲ. ಸ್ಕೂಲಿಂದ ಮಕ್ಕಳು ನಾವು ಟೈಮಿಗೆ ಸರಿ ಹೋಗಿಲ್ಲ ಅಂತಂದು ಕರ್ಕೊಂಬರೋಕ್ಕೂ ಆಗಲ್ಲ. ಅಷ್ಟು ಅವು ಬೆನ್ನು ಹತ್ತಿಬಿಡ್ತವೆ. ನಮಗೇನಾದರೂ ಎಮರ್ಜೆನ್ಸಿ ಇತ್ತು, ಏನಾದರೂ ಅಂಗಡಿ ಕಳಿಸ್ಬೇಕು ಅಂದರೂ ಕೂಡ ನಾಯಿಗಳು ಹೆಂಗೆ ಬೆನ್ನು ಬಿಡ್ತವೆ ಅಂತಂದರೆ ಮಕ್ಕಳು ಮನೆ ಬರೋಕ್ಕೂ ಹೆದರಿಕೆ ಆಗುತ್ತೆ. ಮಕ್ಳಿಗೆ ಟ್ಯೂಷನಿಗೆ ಕಳಿಸ್ಬೇಕು ಅಂದ್ರೂ ಹೆದರಿಕೆ. ಮಕ್ಳಿಗೆ ಬಿಡಿ, ನಾವು ದೊಡ್ಡವ್ರು ಹೊರಗಡೆ ಹೋಗೋಕ್ಕೂ ಕಷ್ಟ ಆಗ್ತಿದೆ. ಅಂದರೆ ಅವು ಏನಾಗ್ತಿದೆ ಅಂದರೆ, ನಾವು ಸಡನ್ ನಮ್ಮ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ ಇಟ್ಕೊಳ್ಳಿ, ಅವು ಹೆಂಗೆ ಬೆನ್ನು ಹಚ್ತವೆ ಅಂದರೆ ನಾವು ಚೀಲನ ಅವ್ರ ಜೊತೆ ಬಿಟ್ಕೊಡ್ಬೇಕು, ಇಲ್ಲ ನಾವು ಓಡ್ಬರ್ಬೇಕು ಅಂತಲೇ ಗೊತ್ತಾಗಲ್ಲ. ಆ ಥರ ಬೆನ್ನು ಹಚ್ತವೆ ಸರ್. ಹಾಗಾಗಿ ಇದೆ ನಮ್ಮ ಈ ಅಪ್ಪಾಜಿರಾವ್ ಕಾಂಪೌಂಡಲ್ಲಿ ತುಂಬ ನಾಯಿಗಳ ಹಾವಳಿ ಆಗಿದೆ ಸರ್. ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೆಯದು. ಮುಂಚೆಲ್ಲ ಮಾಡಿದ್ವಿ, ಅವರು ಮುಂಚೆಲ್ಲ ಬಂದು ಏನಾದರೂ ವ್ಯವಸ್ಥೆ ಮಾಡ್ಕೊ ಹೋಗ್ತಿದ್ರು. ಬಟ್ ಇವಾಗ ಅದ್ರ ಬಗ್ಗೆ ಏನು ರಿಯಾಕ್ಷನು ಇದಾಗ್ತಾ ಇಲ್ಲ. ಹಾಗಾಗಿ ನಮಗೋಸ್ಕರ ಮಕ್ಕಳಿಗೋಸ್ಕರ ತುಂಬ ಪ್ರಾಬ್ಲಮ್ ಇದೆ ಸರ್ ಇಲ್ಲಿದು. ಯಾಕಂದರೆ ಇಲ್ಲಿ ಶಾಲೆ ಗುಡಿ ಗಂಡಾಂತರಗಳು ತುಂಬ ಇದಾವೆ. ಇಲ್ಲಿ ದೇವಸ್ಥಾನಕ್ಕೆ ಬರೋರಿದ್ದಾರೆ, ಶಾಲೆಗಳ ಸುತ್ತಮುತ್ತ ಎಲ್ಲ ಶಾಲೆಗಳಿದೆ, ಎಲ್ಲ ಪ್ರಾಥಮಿಕ ಮಾಧ್ಯಮಿಕ ಶಾಲೆ, ಸರ್ಕಾರಿ ಶಾಲೆ ಎಲ್ಲ ಇದೆ. ನಾಯಿಗಳು ಏನಾಗಿದ್ದಾವೆ ಅಂದರೆ, ನಾವು ಒಂದು ಟೈಮಲ್ಲಿ ಇಲ್ಲಿ ನಮ್ಮ ಸಂಘ ಕಾರ್ಯಕರ್ತರೆಲ್ಲ ಹೇಳಿ ಹಿಡಿಸಿದ್ದೀವಿ, ಹಿಡ್ಕೊಂಡು ಹೋಗ್ತಾರೆ, ಮತ್ತು ಬೇರೆ ವಾರ್ಡಿಗೆಲ್ಲ ಬಿಡ್ತಾರೆ, ಸ್ವಲ್ಪ ಹೆಸರೆಲ್ಲ ಮತ್ತೆ ಇಲ್ಲಿಗೆ ತಂದು ಬಿಡ್ತಾ ಇದ್ದಾರೆ. ಅದೊಂಥರ ದಂಧೆ ಆಗಿಬಿಟ್ಟಿದೆ ನಗರ ಪಾಲಿಕೆ ಕಡೆಯಿಂದ ನಮ್ಗೆ ಅನಿಸ್ತಾ ಇದೆ. ಈಗ ಮತ್ತೆ ಆಪರೇಷನ್ ಮಾಡ್ತೀವಿ ರೀ ಪ್ರಾಣಿ ದಯಾ ಸಂಘದವರು ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಏನೇ ಆಗಲಿ, ಇಲ್ಲಿ ನಾವೆಲ್ಲ ಮುಂಚೆ ನಮ್ಗೆ ಹಂದಿ ಕಾಟ ಅಂತ ಇರ್ತಾ ಇತ್ತು, ಇಲ್ಲಿ ಹಂದಿಗಳು ಬರ್ತವೆ ಅಂತ. ಹಂದಿಗಳು ಕಾಟಗಳು ಹೋಗಿ ಈಗೆಲ್ಲ ನಾಯಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ನಗರ ಪಾಲಿಕೆ ಆಗಲಿ, ಇಲ್ಲಿ ಕಮಿಷನರ್ ಆಗಲಿ, ಇಲ್ಲಿ ಡಿ ಸಿಗಳಾಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ನಾಯಿ ಹಿಡಿಯತಕ್ಕಂಥ ಕೆಲಸಗಳನ್ನು ಆಗಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ನಾಯಿ ತುಂಬ ಆಗಿದೆ ಎಲ್ಲ ಕಡೆ. ಮಕ್ಕಳಿಗೆಲ್ಲ ಒಂದು ಕವರ್ ಇಟ್ಕೊಂಡು ಹೋದ್ರೆ, ಬ್ಯಾಗ್ ಇಟ್ಕೊಂಡು ಹೋದ್ರೆ ಬೆನ್ನ ಹತ್ಕೊಂಡು ಹೋಗ್ತವೆ, ಕಚ್ಚುತ್ತವೆ ತುಂಬ. ಅಂದರೆ ನಮ್ಮ ಅಪ್ಪಾಜಿರಾವ್ ಕಾಂಪೌಂಡಲ್ಲಿ ಲೆಕ್ಕ ಹಾಕಿದ್ರೆ ಒಂದು 50 ನಾಯಿ ಇದೆ. ಹಿಂದೆ ಮುಂದೆ ದೊಡ್ಡವರು ಗಾಡಿ ಮೇಲೆ ಹೋಗೋವ್ರಿಗೂ ಎಲ್ಲ ಬೆನ್ನತ್ಕೊಂಡು ಹೋಗಿ ಕಚ್ಚುತ್ತಾ ಇದ್ದಾವೆ. ದಯವಿಟ್ಟು ಇದಕ್ಕೆ ಕ್ರಮಗೊಳ್ಳಿ. ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾರೆ, ಬರ್ಬೇಕಾದ್ರೆ, ದೊಡ್ಡವ್ರು ಗಾಡಿಯಲ್ಲಿ ಹೋಗ್ಬೇಕಾರೆ ತುಂಬ ಬೆನ್ನತ್ಕೊಂಡು ಹೋಗಿ ಕಚ್ಚುತ್ತಾ ಇದ್ದಾವೆ. ತುಂಬ ಮಕ್ಳಿಗೆ ಕಚ್ಚಿದ್ದಾವೆ. ದಯವಿಟ್ಟು ಇದಕ್ಕೆ ಕ್ರಮಗೊಳ್ಳಿ.